ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸೂಪರ್ ಸಾಫ್ಟ್ ಆಗಿ ಮನೆಯಲ್ಲಿನೇ ಇಡ್ಲಿನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನಾನು ತೋರಿಸ್ತಾ ಇದ್ದೀನಿ. ಇಡ್ಲಿ ಯಾರಿಗೆಲ್ಲ ಮಾಡೋದಕ್ಕೆ ಬರಲ್ಲ ಅಂತಿರಲ್ಲ, ಈ ವಿಡಿಯೋನ ನೋಡಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಈಸಿಯಾಗಿ ಇದೇ ತರ ಕೈಯಲ್ಲೇನೆ ತೆಗಿಬಹುದು. ತುಂಬಾ ಸಾಫ್ಟ್ ಆಗಿ ಕ್ಲಿಯರ್ ವೈಟ್ ಆಗಿ ಚೆನ್ನಾಗಿ ಬರುತ್ತೆ. ಇದಕ್ಕೆ ಪರ್ಫೆಕ್ಟ್ ಕಾಂಬಿನೇಷನ್ ಬೇಳೆ ಸಾಂಬಾರ್ ಅಂಡ್ ಹೋಟೆಲ್ ಸ್ಟೈಲ್ ರೆಡ್ ಚಟ್ನಿನ ಮಾಡಿದ್ರೆ ಟೇಸ್ಟ್ ಅಂತೂ ತುಂಬಾ ಅಲ್ಟಿಮೇಟ್ ಆಗಿತ್ತು. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ. ನಾನಿಲ್ಲಿ ಇಡ್ಲಿ ಮಾಡ್ಕೊಳ್ಳೋದಕ್ಕೆ ಈ ಸೈಜ್ ಕಪ್ಪಲ್ಲಿ 4 ಗ್ಲಾಸ್ ಅಷ್ಟು ನಾರ್ಮಲ್ ಡಿಪೋ ಅಕ್ಕಿನ ಹಾಕೋತಿದ್ದೆ. ಅಂದರೆ ಸೊಸೈಟಿನಲ್ಲಿ ಕೊಡೋ ಅಕ್ಕಿ. ನೀವು ಬೇಕಾದ್ರೆ ಇಡ್ಲಿ ರೈಸ್ ಕೂಡ ಹಾಕೋಬಹುದು. ಇದನ್ನು ಚೆನ್ನಾಗಿ ನೀರಲ್ಲಿ ಡಸ್ಟ್ ಎಲ್ಲ ಹೋಗೋವರೆಗೂ 1-2 ಸಲ ಚೆನ್ನಾಗಿ ವಾಶ್ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ಯಾವ ಕಪ್ಪಲ್ಲಿ ಅಕ್ಕಿ ಹಾಕೊಂಡಿದ್ರಲ್ಲ ಅದೇ ಕಪ್ಪಲ್ಲಿ ನೀವು 1 ಲೋಟದಷ್ಟು ಉದ್ದಿನ ಬೇಳೆನ ಹಾಕೋಬೇಕಾಗುತ್ತೆ. ಅದನ್ನು ಕೂಡ ಚೆನ್ನಾಗಿ 1-2 ಟೈಮ್ಸ್ ವಾಶ್ ಮಾಡಿಕೊಂಡು ಅದನ್ನು ಕೂಡ ಅಕ್ಕಿ ಒಳಗಡೆನೆ ಸೇರಿಸ್ಕೊತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಅದೇ ಗ್ಲಾಸಷ್ಟು 1 ಗ್ಲಾಸಲ್ಲಿ ನಾನು ಸಬ್ಬಕ್ಕಿನ ತೊಗೊಂಡಿದ್ದೀನಿ. ಅಂದರೆ ಸಾಬೂನ್ ದಾಲ್ ಪಾಯಸಕ್ಕೆಲ್ಲ ಮಾಡ್ತಾರಲ್ಲ ಸಬ್ಬಕ್ಕಿ ಪಾಯಸ, ಆ ಸಬ್ಬಕ್ಕಿನ ತೊಗೊಂಡು ಅದನ್ನು ಕೂಡ ಒಂದ್ಸಲ ಚೆನ್ನಾಗಿ ವಾಶ್ ಮಾಡಿ ಹಾಕೋತಿದ್ದೀನಿ. ನೀವು ಇದನ್ನು ಬೇಕಿದ್ರೆ ಇನ್ನೇನು ರುಬ್ಬುವಾಗ 1 ಅವರ್ ಮುಂಚೆ ನೆನೆಸಿದ್ರು ಓಕೆ, ಇಲ್ಲ ಅದ್ರ ಜೊತೆನೇ ಮಿಕ್ಸ್ ಮಾಡಿದ್ರು ಓಕೆ. ಜಾಸ್ತಿ ವಾಶ್ ಮಾಡೋದಕ್ಕೆ ಹೋಗ್ಬಿಡಿ, ಅದು ಬಿಟ್ಕೊಂಡ್ಬಿಡುತ್ತೆ, ಬೇಗ ನೆನೆಯುತ್ತೆ. ಆ್ಯಂಡ್ ಇದನ್ನೆಲ್ಲ ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೋತಿದ್ದೀನಿ. ಮೂರೂ ಕೂಡ ಈವನ್ ಆಗಿ ಮಿಕ್ಸ್ ಆಗಬೇಕು. ಆಮೇಲೆ ನೀರನ್ನು ಹಾಕಿ 6 to 7 ಅವರ್ಸ್ ಇದನ್ನು ನೆನೆಯೋದಕ್ಕೆ ಬಿಟ್ಬಿಡಿ. ಆ್ಯಂಡ್ ಇದಕ್ಕೆ ನಾನು ಯಾವುದೇ ಥರ ಕಡಲೆಬೇಳೆ, ಮೆಂತ್ಯ, ಅವಲಕ್ಕಿ ಏನೂ ಯೂಸ್ ಮಾಡಿಲ್ಲ. ಆದರೂ ಕೂಡ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ನೋಡಿ. ಇವಾಗ 6 to 7 ಅವರ್ಸ್ ಆದಮೇಲೆ ನೆಂದಿದೆ ಚೆನ್ನಾಗಿ. ಆ್ಯಂಡ್ ಯಾವ ಕಪ್ ಅಳತೆ ತೊಗೊಂಡಿದ್ರಲ್ಲ ಅದೇ ಕಪ್ಪಲ್ಲಿ ನಾನು 1 ಗ್ಲಾಸಷ್ಟು ರೈಸ್ನ ಆ್ಯಡ್ ಮಾಡ್ಕೋತಿದ್ದೀನಿ. ನೀವು ರೈಸ್ ಬದಲಾಗಿ ಅವಲಕ್ಕಿನೂ ಕೂಡ ಯೂಸ್ ಮಾಡಿ ಮಾಡ್ಬೋದು. ಇವಾಗ ಎಲ್ಲದನ್ನು ಕೂಡ ಚೆನ್ನಾಗಿ ಒಂದ್ಸಲ ಕೈಯಲ್ಲೇ ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ರುಬ್ಕೋಬೇಕಾಗುತ್ತೆ. ಜಾಸ್ತಿ ನೀರನ್ನು ಹಾಕ್ಕೋಬೇಡಿ. ಕನ್ಸಿಸ್ಟೆನ್ಸಿ ಸ್ವಲ್ಪ ಈ ಥರನೇ ಇರಲಿ, ತುಂಬ ತೆಳ್ಳಗೂ ಬೇಡ ಮತ್ತು ಗಟ್ಟಿಯಾಗೂ ಬೇಡ. ಈ ಕನ್ಸಿಸ್ಟೆನ್ಸಿನಲ್ಲಿ ಇದ್ದರೆ ಸಾಕು. ಆ್ಯಂಡ್ ರುಬ್ಬುವಾಗಲೂ ಅಷ್ಟೇ ತುಂಬ ನೈಸಾಗಿ ರುಬ್ಬಬೇಡಿ ಆ್ಯಂಡ್ ತುಂಬ ತರಿಯಾಗಿ ಬೇಡ. ಒಂದು ಸ್ವಲ್ಪ ಮುಟ್ಟಿದ್ರೆ ಸ್ವಲ್ಪ ಅನ್ನಿಸ್ಬೇಕು ಸ್ವಲ್ಪ ತರಿಯಾಗಿದೆ ಅಂತ. ಆ ಕನ್ಸಿಸ್ಟೆನ್ಸಿನಲ್ಲಿ ರುಬ್ಕೊಂಡ್ರೆ ಸಾಕು. ಇವಾಗ ರುಬ್ಬಿದನ್ನೆಲ್ಲ ಕೂಡ ಒಂದು ಪಾತ್ರೆಗೆ ಆ್ಯಡ್ ಮಾಡ್ಕೋತಿದ್ದೀನಿ. ಆ್ಯಂಡ್ ಪಾತ್ರೆನೂ ಕೂಡ ಅಷ್ಟೇ ಡ್ರೈ ಆಗಿರೋ ಪಾತ್ರೆಗೆ ನೀವು ಹಾಕ್ಕೋಬೇಕಾಗುತ್ತೆ. ಆ್ಯಂಡ್ ಲಾಸ್ಟಲ್ಲಿ ಎಲ್ಲದನ್ನು ಕೂಡ ರುಬ್ಬಿ ಒಂದು ಪಾತ್ರೆಗೆ ಹಾಕಿದ್ಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಆ್ಯಡ್ ಮಾಡಿಕೊಂಡು ನಾನು ಕೈಯಲ್ಲೇ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಿದ್ದೀನಿ. ನೀವು ಸೌಟಲ್ಲಿ ಅಥವಾ ಸ್ಪ್ಯಾಚುಲಾದಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಎಲ್ಲ ಕರೆಕ್ಟಾಗಿ ಮಿಕ್ಸ್ ಆಗೋದಿಲ್ಲ. ಸೊ ಈ ಥರ ಮಿಕ್ಸ್ ಆದರೆ ಚೆನ್ನಾಗಿ ಇಟ್ಟು ಉಬ್ಬಿ ಬರುತ್ತೆ. ಸೊ ಈ ಕನ್ಸಿಸ್ಟೆನ್ಸಿನಲ್ಲಿ ಇದೆ ನೋಡಿ. ಇದಕ್ಕೆ ಜಾಸ್ತಿ ನೀರನ್ನು ಆ್ಯಡ್ ಮಾಡಿಬಿಡಿ, ಬಿಕಾಸ್ ಇದು ನೆಂದ ಮೇಲೆ ಬೆಳಗ್ಗೆ ಸ್ವಲ್ಪ ತೆಳ್ಳಗೆ ಅನಿಸುತ್ತೆ. ಸೊ ಇವಾಗಲೇ ನೀವು ನೀರನ್ನು ಜಾಸ್ತಿ ಹಾಕೋಬೇಡಿ, ಬೇಕಂದ್ರೆ ಬೆಳಗ್ಗೆ ಹಾಕ್ಕೊಳ್ಬೋದು. ಆ್ಯಂಡ್ ಇವಾಗ ನೋಡಿ ಇದ್ರ ಕೆಳಗಡೆ ಒಂದು ತಟ್ಟೆನ ಇಟ್ಟಿದ್ದೀನಿ, ಬಿಕಾಸ್ ಉಬ್ಬಿ ಬಂದರೆ ಚೆಲ್ಲುತ್ತೆ ಅಂತ. ಆ್ಯಂಡ್ ಮೇಲ್ಗಡೆ ಇದಕ್ಕೆ ಗಾಳಿ ಹೋಗದೆ ಇರೋ ಥರ ಒಂದು ಪ್ಲೇಟನ್ನು ಮುಚ್ಚಿ ಅದರ ಮೇಲೆ ಭಾರ ಆಗಿರೋ ಅಂಥ ವಸ್ತುನ ಇಟ್ಟು ಬಿಟ್ಬಿಡಿ. ಇದು ಫರ್ಮೆಂಟೇಷನ್ ಆಗಬೇಕು ಚೆನ್ನಾಗಿ, ಅಂದರೆ ಅದರೊಳಗಡೆ ಗಾಳಿ ಏನು ಹೋಗಬಾರ್ದು. ಆ್ಯಂಡ್ 10 ಅವರ್ಸ್ ಬಿಟ್ಟ ಮೇಲೆ ಇದು ಚೆನ್ನಾಗಿ ಫರ್ಮೆಂಟೇಷನ್ ಆಗಿರುತ್ತೆ. ಆ್ಯಂಡ್ ನೋಡಿ ಇದನ್ನು ತೋರಿಸ್ತಾ ಇದ್ದೀನಿ 10 ಅವರ್ಸ್ ಆದಮೇಲೆ ಯಾವ ರೀತಿ ಉಬ್ಬಿ ಬಂದಿದೆ ಅಂತ. ನಾನು ಸೋಡಾ ಏನೂ ಹಾಕಿಲ್ಲ, ಬೇಕಿದ್ರೆ ನೀವು 1 ಪಿಂಚಷ್ಟು ಆ್ಯಡ್ ಮಾಡ್ಕೋಬೋದು. ಇಡ್ಲಿ ಬ್ಯಾಟರ್ ತುಂಬ ಚೆನ್ನಾಗಿ ಉಬ್ಬಿ ಬಂದಿದೆ. ಆ್ಯಂಡ್ ನೋಡ್ತಾ ಇರ್ಬೋದು ನೀವೇ, ನಾನು ಜಾಸ್ತಿ ನೀರನ್ನು ಆ್ಯಡ್ ಮಾಡಿಲ್ಲ, ಬಟ್ ಆದರೂ ಅದೆಷ್ಟು ತೆಳ್ಳಗಾಗಿದೆ. ನಾನು ರುಬ್ಬುವಾಗ ಯಾವ ಕನ್ಸಿಸ್ಟೆನ್ಸಿನಲ್ಲಿತ್ತು ಅಂತ. ಸೊ ಅದಕ್ಕೆ ಹೇಳೋದು, ರುಬ್ಬುವಾಗ ಜಾಸ್ತಿ ನೀರನ್ನು ಹಾಕಿ ರುಬ್ಬಬೇಡಿ. ಅದು ಚೆನ್ನಾಗಿ ಫರ್ಮೆಂಟೇಷನ್ ಆದಮೇಲೆ ಅದೇನೇ ಈ ರೀತಿ ಆಗಿರುತ್ತೆ. ಆ್ಯಂಡ್ ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಮಿಕ್ಸ್ ಮಾಡುವಾಗಲೂ ಅಷ್ಟೇ ತುಂಬ ಫಾಸ್ಟಾಗಿ ಮಿಕ್ಸ್ ಮಾಡ್ಕೋಬೇಡಿ. ಈ ರೀತಿ 1-2 ಸಲ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಇವಾಗ ನಾನಿಲ್ಲಿ ಒಂದು ಇಡ್ಲಿ ಪಾತ್ರೆನ ತೊಗೊಂಡು ಅದಕ್ಕೆ ಸ್ವಲ್ಪ ಹುಣಸೆ ಹಣ್ಣನ್ನು ಆ್ಯಡ್ ಮಾಡ್ಕೋತಿದ್ದೀನಿ. ಬಿಕಾಸ್ ಇದು ನನಗೆ ನಮ್ಮ ಅಜ್ಜಿ ಹೇಳ್ಕೊಟ್ಟಿದ್ದು, ಕೆಳಗಡೆ ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕಿ ಆಮೇಲೆ ನೀರು ಹಾಕಬೇಕು ಅಂತ. ಬಿಕಾಸ್ ನೀರು ಕಡಿಮೆ ಆದ್ರೂ ಕೂಡ ಅದು ತಳ ಹಿಡಿಯೋದಿಲ್ಲ, ಅಂಟೋದಿಲ್ಲ. ಆ್ಯಂಡ್ ತೊಳೆಯುವಾಗ ಕೂಡ ಅದು ಈಸಿ ಆಗುತ್ತೆ ಅಂದ್ಬಿಟ್ಟು ಹುಣಸೆ ಹಣ್ಣನ್ನು ಹಾಕ್ಕೊಳ್ಳೋದು. ನಾನು ಇವತ್ತು ಮಾಡ್ಕೋತಾ ಇರೋದು ಪುಟ್ ಗುಂಡು ಇಡ್ಲಿನ ಮಾಡ್ತಾ ಇರೋದು. ಅಂದರೆ ನಮ್ಮ ಮನೆಯಲ್ಲಿ ಇರೋದು ಇದೇ ಇಡ್ಲಿ ಪಾತ್ರೆ. ನೀವು ಬೇಕಿದ್ರೆ ಇದನ್ನೇ ತಟ್ಟೆ ಇಡ್ಲಿ ಸ್ಟ್ಯಾಂಡ್ ಇತ್ತು ಅಂದರೆ ಅದನ್ನು ಕೂಡ ಅದೇ ಥರ ಮಾಡ್ಕೋಬೋದು. ಇವಾಗ ನಾನು ಬ್ಯಾಟರ್ ಹಾಕ್ಕೊಳ್ಳೋದಕ್ಕೂ ಮುಂಚೆನೇ ಒಂದು ಸಲ ಪ್ಲೇಸ್ ಮಾಡಿ ನೋಡ್ಕೋತಾ ಇದ್ದೀನಿ ನೀರು ಕರೆಕ್ಟಾಗಿದೆಯಾ ಅಂತ. ಬಿಕಾಸ್ ಅದು ನೀರು ಟಚ್ ಆಗ್ತಿದೆಯಾ ಅಥವಾ ಮೇಲೆ ಬರ್ತಾ ಇದೆಯಾ ಅಂತ. ಇವಾಗ ಕರೆಕ್ಟಾಗಿ ಪರ್ಫೆಕ್ಟಾಗಿತ್ತು. ಇವಾಗ ನಾನು ಕೆಳಗಡೆ ಇರೋದನ್ನು ಬಿಟ್ಬಿಟ್ಟು ಮಿಕ್ಕಿದ ಎಲ್ಲ ಇಡ್ಲಿ ಪ್ಲೇಟ್ಸ್ಗೂ ಫಸ್ಟು ಆಯಿಲ್ನ ಗ್ರೀಸ್ ಮಾಡಿಕೊಂಡು ಇವಾಗ ಇಡ್ಲಿ ಬ್ಯಾಟರ್ನ ಹಾಕ್ಕೋತಾ ಇದ್ದೀನಿ. ಫಸ್ಟ್ ನೀವು ಕೈಯಲ್ಲೇ ಸ್ವಲ್ಪ 1-2 ಡ್ರಾಪ್ಸ್ ಅಷ್ಟು ಆಯಿಲ್ನ ಗ್ರೀಸ್ ಮಾಡ್ಕೊಳ್ಳಿ. ಬಿಕಾಸ್ ಇಡ್ಲಿ ತೆಗಿವಾಗ ಕರೆಕ್ಟಾಗಿ ಬರುತ್ತೆ. ಕೈಯಲ್ಲೇ ಈಸಿಯಾಗಿ
ತೆಗಿಬೋದು. ಆ್ಯಂಡ್ ಬ್ಯಾಟರ್ನ ನೀವು ಫುಲ್ಲಾಗಿ ಹಾಕೊಳ್ಳೋದಕ್ಕೆ ಹೋಗಬೇಡಿ. ಒಂದು ಸ್ವಲ್ಪ ಬಿಟ್ಬಿಟ್ಟು ಒಂದು ಮುಕ್ಕಾಲು ಭಾಗದಷ್ಟು ಹಾಕ್ಕೊಳ್ಳಿ. ಬಿಕಾಸ್ ಇಡ್ಲಿ ಬೆಂದ ಮೇಲೆ ಉಬ್ಬಿದ ಮೇಲೆ ಅದು ಸ್ವಲ್ಪ ದಪ್ಪ ಆಗುತ್ತೆ. ಸೊ ತುಂಬ ಹಾಕಿದ್ರೆ ಮೇಲ್ಗಡೆ ಬಂದುಬಿಡುತ್ತೆ. ಸೊ ಇಷ್ಟನ್ನು ಹಾಕ್ಕೊಂಡು ನೀವು ಎಲ್ಲ ಪ್ಲೇಟ್ಸ್ನೂ ರೆಡಿ ಮಾಡಿಕೊಂಡು ನೀರನ್ನು ಫಸ್ಟೇ ಕುದಿಯೋದಕ್ಕೆ ಇಟ್ಟಿರಬೇಕು. ಆ್ಯಂಡ್ ನೀರು ಸ್ವಲ್ಪ ಚೆನ್ನಾಗಿ ಕುದ್ಮೇಲೆ ನೀವು ನಿಧಾನಕ್ಕೆ ಈ ಥರ ಇಡ್ಲಿ ಸ್ಟ್ಯಾಂಡ್ನ ಅದರೊಳಗಡೆ ಇಟ್ಕೊಂಡು ಒಂದು 10 to 15 ಮಿನಿಟ್ಸ್ ಬೇಯಿಸ್ಕೋಬೇಕಾಗುತ್ತೆ. ಆ್ಯಂಡ್ ಆಲ್ಮೋಸ್ಟ್ ಎಲ್ರಿಗೂ ಇಡ್ಲಿ ಮಾಡೋದು ಗೊತ್ತಿರುತ್ತೆ. ಬಟ್ ಯಾವ ಥರ ಅಳತೆನಲ್ಲಿ ಮಾಡಬೇಕು ಅಂತ ಗೊತ್ತಿರಲ್ಲ. ಸೊ ಅದಕ್ಕೆ ಚೆನ್ನಾಗಿ ಬರೋದಿಲ್ಲ. ಈ ರೀತಿ ಒಂದ್ಸಲ ಈ ಅಳತೆನಲ್ಲಿ ಟ್ರೈ ಮಾಡಿ ನೋಡಿ, ಪರ್ಫೆಕ್ಟಾಗಿ ಬರುತ್ತೆ. ಆ್ಯಂಡ್ ಬೆಂದಿದೆಯಾ ಅಂತ ನೋಡಿ ಈ ಥರ ಒಂದ್ಸಲ ಚೆಕ್ ಮಾಡಿ ನೋಡಿ. ಸ್ಪೂನಿಗೆ ಅಥವಾ ಒಂದು ಚಾಕುವಿಂದ ಈ ಥರ ಚುಚ್ಚಿ ಅದು ಅಂಟ್ತಾ ಇಲ್ಲ ಅಂದರೆ ಇವಾಗ ಪರ್ಫೆಕ್ಟಾಗಿ ಬೆಂದಿದೆ ಅಂತ. ಇವಾಗ ನೋಡಿ ಒಂದು 2 ಮಿನಿಟ್ಸ್ ಬಿಟ್ಬಿಟ್ಟು ಆಮೇಲೆ ತೆಗಿಬೇಕಾಗುತ್ತೆ. ಬಿಸಿ ತೆಗೆದ್ರೆ ಕಿತ್ತೋಗ್ಬಿಡುತ್ತೆ. ಸೊ ಇವಾಗ ನೋಡಿ ನಾನು ಕೈಯಲ್ಲೇ ತೆಗಿತಾ ಇದ್ದೀನಿ, ಯಾವುದೇ ಥರ ಸ್ಪೂನ್ನ ಯೂಸ್ ಮಾಡ್ತಾ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಇಡ್ಲಿ ಬಂದಿದೆ ಅಂತ ನೀವೇ ನೋಡ್ತಾ ಇದ್ದೀರಾ ತಾನೇ. ನೀವು ಒಂದು ಸಲ ತೆಗೆದು ಇನ್ನೊಂದು ಸಲ ಬ್ಯಾಟರ್ ಹಾಕುವಾಗ್ಲೂ ಕೂಡ ಆಯಿಲ್ನ ಹಾಕ್ಕೊಂಡೇ ಹಾಕಿ, ಇಲ್ಲ ಅಂದರೆ ಅಂಟುತ್ತೆ ಕೈಗೆ. ನೋಡಿ ಇವಾಗ ನಾನು ಎಲ್ಲದನ್ನು ಕೂಡ ಕೈಯಲ್ಲೇ ತೆಗಿತಾ ಇದ್ದೀನಿ. ಚಿಕ್ಕದಾಗಿ ಪುಟ್ಟದಾಗಿ ವೈಟ್ಗೆ ಸೂಪರ್ ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಇಡ್ಲಿ ಬರ್ತಿದೆ ಅಂತ ನೋಡಿದ್ರಲ್ಲ. ಮನೇಲೇ ಸಿಂಪಲ್ಲಾಗಿ ಸ್ಪಾಂಜಿಯಾಗಿ ಮಲ್ಲಿಗೆ ಹೂವಿನ ಥರ ಸಾಫ್ಟಾಗಿ ವೈಟಾಗಿ ಇಡ್ಲಿನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ. ಖಂಡಿತ ನಿಮ್ಮ ಮನೆಯಲ್ಲಿ ಎಲ್ರಿಗೂ ಇಷ್ಟ ಆಗುತ್ತೆ. ಆ್ಯಂಡ್ ಇದರ ಜೊತೆ ನಾನಿವತ್ತು ಬೇಳೆ ಸಾಂಬಾರ್ ಆ್ಯಂಡ್ ಹೋಟೆಲ್ ಸ್ಟೈಲ್ ರೆಡ್ ಚಟ್ನಿನ ಮಾಡಿದೆ. ಅದಂತೂ ಅಲ್ಟಿಮೇಟ್ ಆಗಿತ್ತು. ಎರಡೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು. ನಮ್ಮ ಮನೇಲಂತೂ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂದರು. ಆ್ಯಂಡ್ ಈ ಬೇಳೆ ಸಾಂಬಾರು ಮತ್ತು ಚಟ್ನಿದು ನಿಮಗೆ ರೆಸಿಪಿ ಬೇಕು ಅಂತಂದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಬಿಕಾಸ್ ಇದೇ ವಿಡಿಯೋ ಹಾಕಿದ್ರೆ ತುಂಬ ಲ್ಯಾಗ್ ಆಗುತ್ತೆ. ಸೊ ಅದರಿಂದ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ನೀವು ಕೂಡ ಒಂದ್ಸಲ ಮಿಸ್ ಮಾಡದೆ ಟ್ರೈ ಮಾಡಿ ನೋಡಿ. ಖಂಡಿತ ಎಲ್ರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಎಸ್ಪೆಷಲಿ ಚಿಕ್ಕ ಮಕ್ಕಳಿಗೆ ಈ ರೀತಿ ಪುಟ್ಟದಾಗಿ ಇಡ್ಲಿ ಮಾಡಿಕೊಡಿ. ಎಲ್ಲರೂ ಕೂಡ ತುಂಬ ಚೆನ್ನಾಗಿ ತಿಂತಾರೆ. ಟಿಫನ್ ಬಾಕ್ಸ್ಗೆ, ಲಂಚ್ ಬಾಕ್ಸ್ಗೆ ಹಾಕಿ ಕಳಿಸಿ ಪಕ್ಕ ಖಾಲಿ ಮಾಡ್ಕೊಂಬರ್ತಾರೆ. 100% ಗ್ಯಾರಂಟಿ. ನನ್ನ ಮಗಂಗಂತ ಎಸ್ಪೆಷಲಿ ಈ ರೀತಿ ಇಡ್ಲಿ ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ಈ ವಿಡಿಯೋ ನಿಮಗೆಲ್ಲ ಹೆಲ್ಪ್ಫುಲ್ ಆಗಿದೆ ಅಂತ ತಿಳ್ಕೊತೀನಿ. ಸೊ ನಿಮಗೆ ಈ ವಿಡಿಯೋ ಸ್ವಲ್ಪ ಆದರೂ ಯೂಸ್ಫುಲ್ ಆಗಿದೆ ಅಂತ ಅನ್ಸಿದ್ರೆ ನನ್ನ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ನಿಮ್ಮ ಫ್ಯಾಮಿಲಿಗೆ ಮತ್ತು ಫ್ರೆಂಡ್ಸ್ಗೆ ಯಾರಿಗೆಲ್ಲ ಇಡ್ಲಿ ಮಾಡೋದು ಕಷ್ಟ ಅಂತಾರೆ ಅಂಥವ್ರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.